ನಮಸ್ಕಾರ ನನ್ನ ರೈತ ಮಿತ್ರ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಒಂದು ಕೃಷಿ ಉಪಕರಣದ ಬಗ್ಗೆ ನಿಮ್ಗೆಲ್ಲರಿಗೂ ಮಾಹಿತಿ ಕೊಡಬೇಕು ಅಂತ ಬಂದಿದ್ದೀನಿ. ಬನ್ನಿ, ಈ ಪವರ್ ವೀಡರ್ ಬಗ್ಗೆ ಪೂರ್ತಿ ಇನ್ಫಾರ್ಮೇಶನ್ ತಗೊಳ್ಳೋಣ. ಯಾವ ತರ ಇದೆ, ಇದು ಏನು, ಎತ್ತ, ಎಲ್ಲಿ ಸಿಕ್ಕುತ್ತೆ, ಪ್ರತಿಯೊಂದು ಇನ್ಫಾರ್ಮೇಶನ್ ತಗೊಳ್ಳೋಣ. ಬನ್ನಿ ರೈತ ಮಿತ್ರ, ಹೋಗೋಣ ಈ ಪವರ್ ವೀಡರ್ ಓನರ್ ಹತ್ರ ಮಾತಾಡೋಣ, ಇದ್ರ ಬಗ್ಗೆ ಪೂರ್ತಿ ಇನ್ಫಾರ್ಮೇಶನ್ ತಗೊಳ್ಳೋಣ. ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ಕಿರಣ್ ಕುಮಾರ್ ಅಂತ. ಬಿಜ್ಜಳ್ಳಿ ಗ್ರಾಮ, ಕೋಡಿಹಳ್ಳಿ, ಸಂತೆ ಕೋಡಿಹಳ್ಳಿ ಅಂತಾರೆ, ಅದ್ರ ಹತ್ರ ಬರುತ್ತೆ, ಕನಕಪುರ ತಾಲೂಕು. ಇವತ್ತು ನಾನು ಈ ಟಿಲ್ಲರ್ ಅಂತ ಏನು ಹೇಳ್ತಾರೆ, ರೋಟ್ರವೇಟ್ರ್ ಅಂತ, ಚಿಕ್ಕ ರೋಟ್ರವೇಟ್ರ್ ಅಂತ ಹೇಳ್ತಾರೆ, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀನಿ. ಸಾಮಾನ್ಯವಾಗಿ ಎಲ್ಲರೂ ಅನ್ನೋದು ಆ ಕಂಪ್ನಿದು, ಈ ಕಂಪ್ನಿದು, ಅದು ಇದು ಅಂತ ಕೆಲವು ಇದೆ. ನಾನು ಇಲ್ಲ ಅಂತ ಸುಳ್ಳು ಅಂತ ಹೇಳಲ್ಲ, ಒಂದು 2-3 ಕಂಪನಿ ಇದೆ ಸರ್. ಅದು ಬರೀ ಎರಡೇ, ಸ್ಟಿಲ್ತ್, ಹೋಂಡಾ. ಹೌದು, ಆ ಥರ ಹೇಳಬೇಕು ಅಂದರೆ ಸ್ಟಿಲ್ ಅನ್ನೋದು ಜರ್ಮನ್ ಕಂಪನಿ, ಹೋಂಡಾ ಅನ್ನೋದು ಜಾಪನೀಸ್ ಕಂಪನಿ. ಇದು ಎರಡು ಅತಿ ಉತ್ತಮವಾದ ಉಪಕರಣಗಳು. ಬೇರೆ ನೀವು ಯಾವುದೇ ಕಂಪ್ನಿ ತೊಗೊಂಡ್ರೆ, ಅದು ಬೆಂಗಳೂರಲ್ಲಾರು ತೊಗೊಳ್ಳಿ, ಕೋಡಿಹಳ್ಳಿಲಾರು ತೊಗೊಳ್ಳಿ, ಅಥವಾ ನಿಮ್ಮ ಮೈಸೂರಲ್ಲಾರು ತೊಗೊಳ್ಳಿ, ಎಲ್ಲಿ ಬೇಕಾದ್ರೆ ತೊಗೊಳ್ಳಿ, ಎಲ್ಲ ಬರೋದು ಚೈನಾಯಿಂದ ಬರುತ್ತೆ. ಅವರವರೊಂದು ಪೇಪರ್ ಸ್ಟಿಕ್ಕರ್ ಅನ್ಸಿರ್ತಾರೆ, ಅದು ಒಂದು ಮಧುರವಾದ ಸ್ಟಿಕ್ಕರು ಅಲ್ಲ, ಪೇಪರ್ ಅನ್ಸಿರ್ತಾರೆ, ನನ್ನ ಕಂಪ್ನಿದು ಅಂತ. ನೀವು ಮುಖ್ಯವಾಗಿ ನೋಡ್ಬೇಕಾಗಿರೋದು ಏನು ಅಂತಂದರೆ, ಇದ್ರ ಬೇರೆ ಬೇರೆ ಕೆಪಾಸಿಟಿ ಇದೆ. ಅಂದರೆ 3 HP ಇರುತ್ತೆ, 5 HP ಇರುತ್ತೆ, 7 HP ಬರುತ್ತೆ, 10 HP ಬರುತ್ತೆ, 12 HP ಬರುತ್ತೆ. HP ಅಂದರೆ ಹಾರ್ಸ್ ಪವರ್, ಅಂದರೆ 1 ಕುದುರೆ ಮಾಡ್ಬೋದು, 7 ಕುದುರೆ ಮಾಡ್ತು, 7 ಕುದುರೆ ಬದಲು 10 ಕುದುರೆ ಮಾಡ್ತು, ಆ ಥರ ನೋಡ್ಬೇಕಾಗುತ್ತೆ. ಸೊ ನಿಮ್ಗೆ ಪವರ್ ಜಾಸ್ತಿ ಬೇಕು ಅಂದರೆ ಜಾಸ್ತಿ HP ತೊಗೊಬೋದು. ನಾನು ಇಲ್ಲೇನು ಮಾಡಿದ್ದೀನಿ, ತುಂಬ ಜಾಸ್ತಿ ತೊಗೊಂಡಿಲ್ಲ, ತುಂಬ ಕಡಿಮೆ ತೊಗೊಂಡಿಲ್ಲ, 7 HP ತೊಗೊಂಡಿದ್ದೀನಿ. ಓಕೆ, 7 HP ಪವರ್ ತೊಗೊಂಡಿದ್ರ. ಹೌದು, ನಿಮ್ಮ ಪವರ್ HP ಜಾಸ್ತಿ ಆಯಿತು ಅಂದರೆ ಪೆಟ್ರೋಲ್ ಜಾಸ್ತಿ ಬೇಕಾಗುತ್ತೆ, HP ಕಡಿಮೆ ಆದರೆ ಪೆಟ್ರೋಲ್ ಕಡಿಮೆ ಬೇಕಾಗುತ್ತೆ. ಸ್ವಲ್ಪ ಪವರ್ ಜಾಸ್ತಿ ಇತ್ತು ಅಂದರೆ ಸ್ವಲ್ಪ ಬೇಗ ಕೆಲಸ ಮಾಡ್ಬೋದು. ಇಲ್ಲ ನಾನು 2 ಎಕರೆ ತೋಟ ಮಾಡೋದಕ್ಕೋಸ್ಕರ ಈ ಮಿಷಿನ್ ತೊಗೊಂಡು. ಸೊ ಇದರಲ್ಲೂ ಆಯಿಲ್ ಬೇರೆ ಕಡೆ ಹಾಕ್ತೀವಿ, ಇದು ಪೆಟ್ರೋಲ್ ಹಾಕ್ತೀವಿ. ಇಲ್ಲಿ ಇದು ಒಂದು ಸ್ಟಾರ್ಟಿಂಗ್ ಇರುತ್ತೆ, ಸ್ಟಾರ್ಟ್ ಮಾಡ್ಬೋದು. ಆಮೇಲೆ ನಮಗೆ ಎಷ್ಟು ಬೇಕು, ಎತ್ತರ ಇದೀವಿ, ಕುಳ್ಳಿಗಿದ್ದೀವಿ, ನಮಗೆ ಇಲ್ಲಿ ಹೈಟ್ ಅಡ್ಜಸ್ಟ್ ಮಾಡ್ಕೊಬೋದು. ಓಕೆ, ಇಲ್ಲೊಂದು ಹೈಟ್ ಅಡ್ಜಸ್ಟ್ಮೆಂಟ್ ಇದೆ. ಹೌದು, ಈ ಬಾರಿಂದ. ಯಾಕೆಂದ್ರೆ ಯಾವಾಗಲೂ ಸಾಮಾನ್ಯ ಇದು ನಮಗೆ ಹೀಗಿರಬೇಕು, ಕಷ್ಟಪಟ್ಟು ಇಟ್ಕೊಂಡಿರ್ಬೋದು, ಅದು ಹಿಂಗೆ ಬಗ್ಗಿರಬಾರ್ದು, ನಾವು ನೇರ ಇರಬೇಕು. ಇದು ನಮ್ಮ ಆರಾಮಾಗಿರ್ಬೇಕು, ಎಲ್ಲೆಲ್ಲೂ ನಮಗೆ ಪ್ರೆಷರ್ ಬೀಳಬಾರ್ದು, ಆ ಇದ್ರ ಮೇಲೆ ಇರಬೇಕು. ಆಮೇಲೆ ಇದು ಸ್ಟಾರ್ಟ್ ಮಾಡಾದ್ಮೇಲೆ ನಾವು ಹೇಗೆ ಗಾಡಿಗೆ, ಈಗೆಲ್ಲ ಆಟೋಮೆಟಿಕ್ ಬಂದ್ಬಿಟ್ಟಿದೆ. ಹಳೆ ಕಾಲದವ್ರು, ನಮ್ಮ ಕಾಲದವ್ರು ಆದರೆ ನ್ಯೂಟ್ರಲ್, ಫಸ್ಟ್ ಗೇರ್, ಸೆಕೆಂಡ್ ಗೇರ್, ಆ ಥರ ನ್ಯೂಟ್ರಲ್ ಇದೆ, ಫಸ್ಟ್ ಗೇರ್, ಸೆಕೆಂಡ್ ಗೇರ್ ಹಾಕಿದ್ರೆ ಸ್ಪೀಡ್ ಜಾಸ್ತಿ, ಅದು ಸ್ಪೀಡ್ ಕಡಿಮೆ ಮಾಡ್ಬೋದು. ಆಮೇಲೆ ಇದನ್ನ ಇದರಲ್ಲೇ ಒಂದು ಆಫ್ ಸ್ವಿಚ್ ಇದೆ. ಸ್ಟಾರ್ಟ್ ಮಾಡಬೇಕಾದ್ರೆ ಮಾತ್ರ ಹಗ್ಗ ಎಳಿಬೇಕಾಗುತ್ತೆ, ಆಫ್ ಮಾಡ್ಬೇಕಾದ್ರೆ ಇದು ರಿಲೀಸ್ ಮಾಡಿದ್ರೆ ಅದೇ ತಂತಾನೆ ಆಫ್ ಆಗುತ್ತೆ. ಆಮೇಲೆ ಇದರಲ್ಲಿ ನಾವು ಬೇರೆ ಬೇರೆ ಇದನ್ನ ಹಾಕೊಬೋದು. ಈಗ ಒಂದ್ ಕಡೆಯಿಂದ ಒಂದ್ ಕಡೆ ರೋಡಲ್ಲಿ ತೊಗೊಂಡೋಗ್ಬೇಕು ಅಂದ್ರೆ ಅವಾಗ ಇದು ಉಪಯೋಗ ಬರಲ್ಲ. ಇದರ ಸಿಂಪಲ್ ಒಂದು ಕ್ಲಿಪ್ ಇರುತ್ತೆ, ಆ ಕ್ಲಿಪ್ ತೆಗೆದ್ರೆ ಇದು ಆಚೆ ಬರುತ್ತೆ. ಅಂದಾಗ ಇದ್ರ ಬೇಕಾದ್ರೆ ಟೈರ್ ಹಾಕೊಂಡು ಒಂದ್ ಕಡೆಯಿಂದ ಒಂದ್ ಕಡೆ ತಗೊಂಡು ಹೋಗ್ಬೋದು. ಆಮೇಲೆ ಇದು ತೆಗೆದ್ಬಿಡ್ಬೇಕಾದ್ರೆ ಅವಾಗ ಚೂಪ್ ಮಾಡಿಸ್ಕೊಬೇಕಾದ್ರೆ ಇದು ಬೇಕಾದ್ರೆ ಗ್ರೈಂಡ್ ಮಾಡಿ ಶಾರ್ಪ್ ಮಾಡ್ಬೋದು. ಇದನ್ನ ಚೂಪ್ ಮಾಡಿಸ್ಕೊಬಹುದು ನಾವು, ಬೇಕಿದ್ರೆ ಗ್ರೈಂಡ್ ಮಾಡ್ಬೋದು. ಸೂಪರ್. ಆಮೇಲೆ ಎರಡನೇದು, ಇವಾಗ ಒಂಟ್ ನೇಗ್ಲ ತರ ಉಪಯೋಗಿಸ್ಬೇಕು ಅಂತಂದ್ರೆ ಇಲ್ಲಿ ಅಟ್ಯಾಚ್ಮೆಂಟ್ ಇದೆ. ನಾನು ಹೇಳಿದಾಗ ಇಲ್ಲಿ ಪಿನ್ ತೆಗೆಯೋದು, ತೆಗೆದ್ರೆ ಪಿನ್ ಬರುತ್ತೆ, ಪಿನ್ ತೆಗೆದ್ರೆ ಆಚೆ ಕಡೆ ಇದು ಬರುತ್ತೆ. ಈ ತೆಗೆದ್ಬಿಟ್ಟು ಒಂಟ್ ನೇಗ್ಲು ಅಥವಾ ಇಲ್ಲೊಂದು ನೇಗ್ಲನ್ನ ಹಾಕೊಬಹುದು, ಕಾವಲು ಅಂತ ಹೇಳ್ತಾರೆ, ಅದು ಏನ್ ಬೇಕಾದ್ರೆ ಬದು ಮಾಡೋದಕ್ಕೆ, ಹೌದು, ಎಲ್ಲದಕ್ಕೂ ಆಗುತ್ತೆ, ಎಲ್ಲ ಆಗುತ್ತೆ. ಸೊ ಇದ್ರ ಮುಖ್ಯ ಉದ್ದೇಶ ಏನು ಅಂತಂದ್ರೆ, ನಾವು ಎಲ್ಲಿ ಸಟ್ಟೆ ಬೆಳೆದಿದೆ ಅಥವಾ ಇದು ಬೆಳೆದಿದೆ, ನೈಸರ್ಗಿಕ ತೋಟದಲ್ಲಿ ನಾವು ಅದನ್ನೇ ಅಲ್ಲೇ ಹಾಕಿ ಮಲ್ಚಿಂಗ್ ಮಾಡ್ತೀವಿ, ಅವಾಗ ಅಲ್ಲೇ ಕಟ್ ಮಾಡಿ ಅಲ್ಲೇ ಬಿಟ್ಬಿಡ್ಬೋದು. ಅಥವಾ ಅದು ಮಣ್ಣು ಜೊತೆ ಸೇರ್ಕೊಂಡು ನನಗೆ ಅದು ಗೊಬ್ಬರ ಆಗಬೇಕು ಅಂತ ಟೈಮಲ್ಲಿ ಇದು ತುಂಬಾ ಉಪಯೋಗ. ಏನಾಗುತ್ತೆ, ನಾನೇನು ಸತ್ತೆ ಕಟ್ ಮಾಡಿ ಹಾಕಿರ್ತೀನಿ, ಅದು ಮಣ್ಣು ಜೊತೆ ಮಿಕ್ಸ್ ಆಗಿ ಅವಾಗ ಗೊಬ್ಬರ ಆಗುತ್ತೆ. ಇಲ್ಲಿ ನೋಡಬಹುದು, ಇಲ್ಲಿ ಹಾಗೆ ಇದೆ, ಫುಲ್ಲು ಸತ್ತೆ ಎಲ್ಲ ಹಾಗೆ ಇದೆ. ಇಲ್ಲಿ ನಾವು ರೋಡ್ ಹೊಡ್ಕೊಂಡ್ ಬಂದಿದ್ದೀವಿ. ಇದರಲ್ಲೇ ಹೊಡೆದಿರೋದು, ಸರ್ ತುಂಬಾ ಚೆನ್ನಾಗಿ ಬಂದಿದೆ. ಅಂದ್ರೆ ತುಂಬಾ ಆಳಕ್ಕೂ ಹೋಗಲ್ಲ ಅನ್ಸುತ್ತೆ. ಆಳಕ್ಕೂ ಹೋಗಲ್ಲ. ಹೌದು, ಅದೇನಾಗುತ್ತೆ, ಅದು ಒಂದು ಟೆಕ್ನಿಕ್ ಇದೆ. ಈಗ ನಾವು ಇದನ್ನ ಸ್ವಲ್ಪ ಮೇಲೆ ಇಟ್ಕೊಂಡು ಮಾಡ್ತಾ ಹೋದ್ರೆ ಮೇಲ್ ಹೋಗುತ್ತೆ, ತುಂಬಾ ಹೀಗೆ ಬಿಟ್ರೆ ಅವಾಗ ಆಳಕ್ಕೆ ಹೋಗ್ಬಿಡುತ್ತೆ. ಸೂಪರ್ ಸರ್. 3 ರಿಂದ 6 ಇಂಚ್ ವರೆಗೂ ಮಾಡ್ಬೋದು ಬೇಕಾದ್ರೆ. ಓಕೆ. ಸೊ ನಾವ್ ಹೆಂಗ್ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ತೀವಿ ಅದ್ರ ಮೇಲೆ ಹೋಗುತ್ತೆ. ಸ್ವಲ್ಪ ಮೇಲೆ ಎತ್ತರೆ ಮೇಲ್ ಹೋಗುತ್ತೆ, ಪ್ರೆಷರ್ ಮೇಲ್ಮೇಲೆ ಹೋಗುತ್ತೆ. ಸ್ವಲ್ಪ ಆಕ್ಸಿಲೇಟರ್ ಇರುತ್ತೆ, ಇದು ಬಟನ್. ಸೊ ಬೇಗ ಹೋದ್ರೆ ಮೇಲ್ಮೇಲೆ ಹೋಗುತ್ತೆ, ಒಳಗೆ ಹೋಗುತ್ತೆ. ಸೂಪರ್. ಇದೊಂದು ಒಳ್ಳೆ ಟೆಕ್ನಿಕ್ ಹೇಳಿದ್ರಿ ಸರ್ ನೀವು. ಆಕ್ಸಿಲೇಟರ್ ಕೊಟ್ಟಷ್ಟು ಮುಂದಕ್ಕೆ ಬೇಗ ಹೋಗೋದಲ್ದ್ರೆ ಆಳಕ್ಕೂ ಹೋಗಲ್ಲ ಜಾಸ್ತಿ, ಯಾಕಂದ್ರೆ ಬೇಗ ಹೋಗ್ತಾ ಇರುತ್ತೆ. ಸೂಪರ್ ಸರ್. ಸರ್ ಇದೊಂದ್ಸತಿ ಸ್ಟಾರ್ಟ್ ಮಾಡೋಣ ಸರ್, ಯಾವ ತರ ಅಂತ ನಮ್ಮ ರೈತ ಮಿತ್ರರಿಗೆ ಎಲ್ಲಾರ್ಗು. ಸೊ ಒಂದ್ಸತಿ ಮಾಡಿ ತೋರ್ಸೋಣ. ಆಯ್ತು. ಇಲ್ಲಿ ಒಂದು ಸ್ಟಾರ್ಟಿಂಗ್ ಹಗ ಇರುತ್ತೆ, ಈ ಹಳೆ ಕಾಲದ ಡೀಸೆಲ್ ಆಟೋಗಳಿಗೆಲ್ಲ ಬರುತ್ತೆ.
ನಿಮ್ಗೆ ಇದು 1 ಲೀಟರ್ಗೆ ಎಷ್ಟೊತ್ತು ಓಡುತ್ತೆ ಸರ್ ಇದು 1 ಲೀಟರ್ ಪೆಟ್ರೋಲ್ಗೆ? ಸ್ವಲ್ಪ ಸ್ಟ್ಯಾಂಡ್ ಹಾಕ್ಬಿಡೋಣ, ನಾನು ಅವೆಲ್ಲ ಸ್ಟ್ಯಾಂಡ್ ತೆಗೆದೆ. ಅದು ನಾವು ಅದೇ ಏನ್ ಸ್ಪೀಡಲ್ಲಿ ಹೋಗ್ತೀವಿ ಆ ಥರ ಇಲ್ಲಿ ಪೆಟ್ರೋಲ್ ಹಾಕೋದು. ಸುಮಾರು 1 ಲೀಟರ್ಗೆ ಏನಿಲ್ಲ 1 ಗಂಟೆ ಆರಾಮ ಮಾಡುವ. 1 ಗಂಟೆ 1 ಲೀಟರ್ಗೆ 1 ಗಂಟೆ ಓಡುತ್ತೆ ಆರಾಮಾಗಿ. ಮಾಡೋರ್ ಮೇಲೆ ಹೋಗುತ್ತೆ. ಹೋಗುತ್ತೆ. ಅಂದಾಜು 1 ಲೀಟರ್ಗೆ 1 ಗಂಟೆ ಕಾಲ ಏನು ತೊಂದರೆ ಇಲ್ಲ. ಮತ್ತೆ ಸರ್ ಇದ್ರಲ್ಲಿ ನಿಮ್ಗೆ ಮೇಂಟೆನೆನ್ಸ್ ಅಂತ ಇನ್ನೇನ್ ಬರ್ಬೋದು ಸರ್ ರೈತರಿಗೆ? ಮೇಂಟೆನೆನ್ಸ್ ಅಂದ್ರೆ ಇದರಲ್ಲಿ ಒಂದು ಫಿಲ್ಟರ್ ಇದೆ, ಏರ್ ಫಿಲ್ಟರ್. ಆಮೇಲೆ ಆಯಿಲ್ ಚೇಂಜ್ ಮಾಡೋಕ್ಕಾಗುತ್ತೆ, ಅವಾಗ ಇಲ್ಲಿ ಆಯಿಲ್ ಹಾಕ್ಬೇಕಾಗುತ್ತೆ. ಅದು ಇವರೆಲ್ಲ ಮ್ಯಾನ್ಯುಯಲ್ ಕೊಡ್ತಾನೆ, ಇಂಜಿನ್ ಆಯಿಲ್ ಯಾವಾಗ ಹಾಕ್ಬೇಕು. ಇದರೊಂದು ಗೇರ್ ಬಾಕ್ಸ್ ಇದೆ. ಇದ್ರಲ್ಲಿ ಮುಖ್ಯವಾದ ಏನಂತಂದ್ರೆ ಇದಿಷ್ಟು ನಾವು ನಮ್ಮ 2 ವೀಲರ್ ಬೈಕ್ ಸ್ಕೂಟರ್ ಏನಿದೆ ಹಳೆ ಅಥವಾ ಆಟೋ ಏನಿದೆ ಆ ಥರ ಇಂಜಿನ್ ಇದು. ಇದು ಈ ಪಾರ್ಟ್ ಏನಿದೆ ಗೇರ್ ಬಾಕ್ಸ್. ಇದು ಗೇರ್ ಬಾಕ್ಸ್ ಅಂದ್ರೆ ಇವಾಗ ಇಂಜಿನ್ ಏನಾಗುತ್ತೆ, ಒಂದು 5000 6000 RPM ಅಂದ್ರೆ 1 ನಿಮಿಷಕ್ಕೆ 6000 ತಿರುಗ್ತಿರ್ಬೋದು. ಬಟ್ ಇಲ್ಲಿ ಗೇರ್ ಬಾಕ್ಸ್ ಬಂದಾಗ ಏನಾಗುತ್ತೆ, ಈ ಸ್ಪೀಡ್ ನ ಕಡಿಮೆ ಮಾಡುತ್ತೆ. ಹೌದು. ಸೊ ಇಲ್ಲಿಗೆ ಬೇರೆ ಆಯಿಲ್ ಇದೆ, ಇಲ್ಲಿಗೆ ಬೇರೆ ಆಯಿಲ್ ಇದೆ. ಓಕೆ, ಎರಡು ಆಯಿಲ್ ಇರುತ್ತೆ, ಒಂದು ಗೇರ್ ಬಾಕ್ಸ್ ಆಯಿಲ್, ಒಂದು ಇಂಜಿನ್ ಆಯಿಲ್. ಇಂಜಿನ್ ಆಯಿಲ್ ನಾವು ಜಾಸ್ತಿ ಬೇಗ ಚೇಂಜ್ ಮಾಡೋಕ್ಕಾಗತ್ತೆ. ಅದು ಕೊಟ್ಟಿರ್ತಾರೆ ಒಂದು 100 ಗಂಟೆಗೆ ಅಥವಾ 200 ಗಂಟೆಗೆ ಅಂತ ಮ್ಯಾನ್ಯಲ್ ಕಂಪ್ನಿಗೆ ಮ್ಯಾನ್ಯಲ್ ಮಾಡಿರುತ್ತೆ. ಅಂದ್ರೆ ಅಂದಾಜು ಒಂದು ಇಲ್ಲಿ ಆಯಿಲ್ ಏನ್ ಮಾಡ್ತೀವಿ ಅದು ಒಂದು ತಿಂಗಳಿಗೆ ಅಥವಾ 2 ತಿಂಗಳು ಒಂದ್ಸತಿ, ಇಲ್ಲಿ ಒಂದು 6 ತಿಂಗಳು ಆಗ್ಬೋದು. ಸೂಪರ್ ಸರ್. ಓಕೆ, ಸೊ ಇದಿಷ್ಟೇ ಮೇಂಟೆನೆನ್ಸ್ ಅಂತ ಬರೋದು? ಅಷ್ಟೇ ಮೇಂಟೆನೆನ್ಸ್ ಬರ್ಬೋದು. ಅಥವಾ ಅವಾಗ ಒಂದು ಏನಾಗುತ್ತೆ ಅಂತಂದ್ರೆ ಇಲ್ಲಿ ನೀವು ನೋಡ್ತಿರ್ಬೋದು, ಕಸ ಕಡ್ಡಿಗಳೆಲ್ಲ ಅಂಟ್ಕೊಂತಾ ಇರುತ್ತೆ. ಹಾಗೆ ಬಿಟ್ಟ ಹೋದ್ರೆ ತುಕ್ಕಿಡಿದಾಗುತ್ತೆ. ಹೌದು. ಸೊ ನಮ್ಮ ಮುಂಜಾಗ್ರತೆ ಕ್ರಮವಾಗಿ ಏನ್ ಮಾಡಬೇಕು ಅಂತಂದ್ರೆ, ಸ್ವಲ್ಪ ನೀರಲ್ಲಿ ಹಾಕಿ ತೊಳೆದು ಸ್ವಲ್ಪ ಸ್ವಚ್ಛವಾಗಿ ಇಟ್ಕೊಂಡ್ರೆ ಯಾವುದೇ ಮಿಷಿನರಿ ಒಂದು ಉಪಯೋಗಿಸಬೇಕು, ಎರಡನೇದು ಉಪಯೋಗಿಸಿದ್ಮೇಲೆ ಅದು ತೊಳೆದಿಡಬೇಕು. ಮೇಂಟೆನೆನ್ಸ್ ನೀಟಾಗಿ ನಾವು ಮೊದಲನೇ ಮೇಂಟೆನೆನ್ಸ್ ಕ್ಲೀನ್ ಆಗಿ ಇಟ್ಕೊಂಡ್ರೆ ಏನಾಗುತ್ತೆ, ಅದನ್ನ ಸೆಲ್ಫ್ ಮೇಂಟೆನೆನ್ಸ್ ಮಾಡ್ಕೊಬೇಕು ನಾವು. ಆಮೇಲೆ ಎಲ್ಲಾರು ತುಂಬಾ ದಿನ ಉಪಯೋಗಿಸಾಗೆ ಇಟ್ಟಿದ್ದೀವಿ, ಇದಕ್ಕೊಂದು ಕವರ್ ಪಾಲುವನ್ನ ಹಾಕಿಟ್ರೆ ಏನಾಗುತ್ತೆ, ತುಕ್ಕಿಡಿಯಲ್ಲ ಒಂದಷ್ಟು ಮಳೆ ಗಾಳಿ ಇಂದ ಅವಾಯ್ಡ್ ಆಗುತ್ತೆ. ಸರ್ ಇವಾಗ ಮುಖ್ಯವಾದ ಸಬ್ಜೆಕ್ಟ್ ಬರೋಣ ಸರ್. ಇದು ಬೆಲೆ ಎಷ್ಟಾಯ್ತು ಸರ್ ನಿಮ್ಗೆ? ಇದು ನಾನಿಲ್ಲಿ ಸುತ್ತಮುತ್ತ ವಿಚಾರಿಸಿದೆ, ನೀವು ಪಾಣಿ ಕೊಡಿ, ಸಬ್ಸಿಡಿ ಇದೆ ಹಾಗೆ ಹೀಗೆ ಅಂತೆಲ್ಲ ಹೇಳಿದ್ರು. ಆಮೇಲೆ ಈ 7 HP ಗೆ ಸುಮಾರು 45,000 ಹೇಳಿದ್ರು. ಎಲ್ಲ ಪಾಣಿ ಎಲ್ಲ ಕೊಟ್ಟೆ. ಆಮೇಲೆ ನಾನು ಮೂಲ ಹೇಳಿದ್ನಲ್ಲ ಎಲ್ಲ ಚೈನಾದಿಂದ ಬರುತ್ತೆ ಅಂತ. ಹೌದು. ಸ್ವಲ್ಪ ಗೂಗಲ್ ಅಲ್ಲಿ ಅಲ್ಲಿ ಹುಡುಕ್ದೆ ಏನಿದೆ ಅಂತ. ಇದು ಪಂಜಾಬ್ ಅಲ್ಲಿ ಸಿಕ್ತು 30,000ಕ್ಕೆ, ಟ್ರಾನ್ಸ್ಪೋರ್ಟೇಷನ್ ಸೇರಿಸಿ 30,000 ಬಂತು. ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಸರಿ, ಯಾವ ಪಾಣಿ ಕೊಟ್ಟಿಲ್ಲ, ಏನೂ ಕೊಟ್ಟಿಲ್ಲ. ಓಕೆ, ಇನ್ನು ಸಬ್ಸಿಡಿಗಿಂತ ಇನ್ನು 10,000 ರೂಪಾಯಿ ಕಮ್ಮಿಗೆ ಸಿಕ್ತು. ಓಕೆ, ಸೊ 7 HP ಮಿಷಿನ್ ಕೇವಲ 30,000ಕ್ಕೆ. ಹೌದು. ಸೂಪರ್ ಸರ್. ಸರ್ ಅವ್ರದ್ದು ಪಂಜಾಬ್ ಅವ್ರದ್ದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೊಡಿ ನೀವು. ಕೃಷಿ ಬಾಯಿ ಅಂತ ಇದೆ ಇದು. ಇಲ್ಲಿ ನೀವು ಹೆಸರು ನೋಡಬಹುದು, ವೆಬ್ಸೈಟ್ ಅಲ್ಲಿ ಅವ್ರದ್ದು ಇದು ಇದೆ, ನಾನು ಕೊಡ್ತೀನಿ ಡೀಟೇಲ್ಸ್. ಓಕೆ, ಕೃಷಿ ಬಾಯಿ ಅಂತ. ಸೂಪರ್ ಸರ್. ಯಾಕಂದ್ರೆ ಇದು ಒಂದು ಮರದ ಬಾಕ್ಸ್ ಅಲ್ಲಿ ಇತ್ತು, ಪ್ಯಾಕೇಜ್ ತುಂಬಾ ಚೆನ್ನಾಗಿತ್ತು. ಎಲ್ಲ ಇಲ್ಲಿ ಮಡಿಸಿದ್ರು, ಇದೆಲ್ಲ ಆಗಿತ್ತು. ಇದೆಲ್ಲ ಬೇರೆ ಬೇರೆ ಪ್ಯಾನಲ್ ಸುಮ್ಮನೆ ನಟ್ ಬೋರ್ಡ್ ತರ ಎಲ್ಲ ಬಿಚ್ಬಿಟ್ಟು ಬಂದಿತ್ತು. ಇದನ್ನ ನಾನು ಜೋಡಣೆ ಮಾಡಿದೆ. ನೀವು ಜೋಡಣೆ ಅದನ್ನ ಯಾರು ಬೇಕಾದ್ರೂ ಮಾಡ್ಕೊಳ್ಬಹುದಲ್ಲ ಸರ್ ಆರಾಮಾಗಿ? ಇಲ್ಲ, ಯಾರನ್ನ ಕರೆದ್ರು ಸುತ್ತಮುತ್ತ ಇರೋ ಬೇಕಾದ್ರೆ ಮಾಡ್ಕೊಡ್ತಾರೆ. ಅಲ್ಲ ಸರ್, ನಿಮ್ಗೆ ನೀವು ಪಾಣಿ ಗಿಣಿ ಎಲ್ಲಾ ಕೊಟ್ಟು 3-4 ತಿಂಗಳು ಕಾಯ್ಕೊಂಡು ತಗೊಳೋದ್ ಬದ್ಲು ಇನ್ನ 10,000 ರೂಪಾಯಿ ಕಮ್ಮಿಗೆ ಈ ತರ ಮನೆ ಬಾಗ್ಲಿಗೆ ಬಂದ್ ಬೀಳುತ್ತೆ ಅಂದ್ರೆ ಯಾಕೆ ಸರ್ ತಗೊಂಬೇಡ? ಮತ್ ನೀವ್ ಅಲ್ಲೆಲ್ಲ ಕೊಡ್ತಾರೆ, ಅಲ್ಲಿಂದ ಆಟೋ ಚಾರ್ಜ್ 1,000 ರೂಪಾಯಿ ಕೊಡ್ಬೇಕು ಇದನ್ನ ತರಕ್ಕೆ. ಸೊ ಇದು ನಿಮ್ಗೆ ಮನೆಗೆ ಬಂದು ಡೆಲಿವರಿ ಕೊಟ್ಟು ಹೋಗ್ತಾರೆ. ಮತ್ತೆ ನಾವ್ ಯಾವ್ದೇ ರೀತಿ ಆದ್ರೆ ಈ ಕೃಷಿ ಬಾಯಿ ಅನ್ನೋರ್ದು ಪ್ರಮೋಷನ್ ಮಾಡ್ತಾ ಇಲ್ಲ. ಫಸ್ಟ್ ಆಫ್ ಆಲ್ ಎಲ್ಲ ಚೈನಾದಿಂದ ಅವ್ರು ನೋಡಿ ಒಂದು ಪಕ್ಕಾ ಹೆಸರು ಪ್ಲೇಟ್ ಹಾಕಿಲ್ಲ, ಇದು ಬರೀ ಪೇಪರ್ ಹಾಕಿದ್ದಾರೆ. ಜಸ್ಟ್ ಯಾರು ಏನ್ಬೇಕು ಅಲ್ಲೊಂದು ಸ್ಟಿಕ್ಕರ್ ಹಾಕ್ತಾರೆ. ಇದೊಂದು ಟೂಲ್ ಬಾಕ್ಸ್ ಇದೆ, ಅಂದ್ರೆ ನಾವು ಬೇಕಾದ್ರೆ ಕಟಿಂಗ್ ಪ್ಲೇಯರ್ ಸ್ಕೂಟರ್ ಇಟ್ಕೊಳಕ್ಕೆ ಮೇಲೆ ಒಂದು ಸ್ಟಿಕ್ಕರ್ ಹಾಕ್ತಾರೆ. ಸ್ಟಿಕ್ಕರ್ ಹೊಟ್ಟೋಗಿದೆ, ಅನುಕೂಲ ಇಲ್ಲ. ಏನು ಅಂತಂದ್ರೆ ಸುಮಾರು ಜನಕ್ಕೆ ಎಲ್ಲಿ ಹುಡುಕ್ಬೇಕು ಎಲ್ಲಿ ಅನ್ನೋದೊಂದು ಅನುಮಾನ ಇರುತ್ತೆ. ಅದಕ್ಕೆ ಒಂದು ಸಿಂಪಲ್ ಮೆಥಡ್ ನಾನೇನು ಫಾಲೋ ಮಾಡೋದು ಅಂದರೆ, ಅಮೆಝಾನ್ಗೆ ಹೋಗಿ ಅಮೆಝಾನಲ್ಲಿ ಸಪೋಸ್ 7 HP ನಂಗೆ ಬೇಕು, 7 HP ಒಂದು 10 ಕಂಪ್ನಿದು ಇರುತ್ತೆ. ಆ 10 ಕಂಪ್ನಿದು ನೋಡ್ತೀನಿ. ನೋಡಿದ್ಮೇಲೆ ಅದ್ರ ಯಾರು ಸಪ್ಲೈಯರ್ ಅಥವಾ ಇರ್ತಾರೆ ಆ ಬ್ರ್ಯಾಂಡ್ ಹೆಸರು ಹುಡುಕಿದ್ರೆ ಡೈರೆಕ್ಟಾಗಿ ಅವ್ರ ವೆಬ್ಸೈಟ್ ಸಿಗುತ್ತೆ. ಇದು ನಾನು ಹಾಗೆ ಮಾಡಿದ್ದು. ಅಮೆಝಾನಲ್ಲಿ ಸಿಕ್ತು ಕೃಷಿ ಬಾಯಿ ಅಂತ. ಆಮೇಲೆ ಕೃಷಿ ಬಾಯಿ ವೆಬ್ಸೈಟ್ ಹುಡುಕಿದೆ, ಸ್ವಲ್ಪ ಹುಡುಕಿದಾಗ ಅವರೇ ಡೈರೆಕ್ಟಾಗಿ ಸಿಗ್ತಾರೆ. ಅವರಿಂದ ಡೈರೆಕ್ಟಾಗಿ ತೊಗೊಬೋದು. ಅಮೆಝಾನ್ ದುಡ್ಡು ಕೊಟ್ಬಿಟ್ಟು ಎಕ್ಸ್ಟ್ರಾ ತರ್ಬೋದು, ಡೈರೆಕ್ಟಾಗಿ ತರ್ಬೋದು. ಹೌದು. ಸೊ ಇದು ಮಾಡ್ತಾ ಇರೋದು ಒಂದೇ ಉದ್ದೇಶ, ರೈತರು ಸುಮ್ನೆ ಬ್ರ್ಯಾಂಡ್ ಹೆಸರು ತಗೊಂಡು ಕೆಲವರು ಇದು ಅಂತ ಹೇಳಿ ಸುಮ್ನೆ 50,000 40,000 ರೈತರಿಗೆ ಟೋಪಿ ಹಾಕ್ತಾ ಇದಾರ. ಖಂಡಿತ ಈ ಮಾತು ಹೇಳೋದಕ್ಕೆ ನಾನು ಒತ್ತಿ ಹೇಳಕ್ ಇಷ್ಟಪಡ್ತೀನಿ. ಅದರಿಂದ ಯಾರಿಗಾರು ಬೇಜಾರಾಗಿದ್ರೆ ಸಾರಿ, ಬಟ್ ಖಂಡಿತ ರೈತರಿಗೆ ಟೋಪಿ ಹಾಕ್ತಾ ಇದಾರೆ. ಸಾರಿ ಹೇಳ್ದಂಗೆ ಪ್ರತಿಯೊಂದನು ಬರ್ತಾ ಇರೋದು ಚೈನಾಯಿಂದಾನೆ. ಬರೀ ಇದೊಂದು ಲೇಬಲ್ ನೋಡಿ, ಆ ಲೇಬಲ್ ಒಳ್ಳೆ ಕ್ವಾಲಿಟಿ ಹಾಕಿಲ್ಲ. ಸೊ ಅದಕ್ಕೂ ದುಡ್ಡು ಖರ್ಚು ಮಾಡಲ್ಲ ಇವ್ರು ತರ್ಸೋರು ಅಲ್ಲಿಂದ.
ಜಸ್ಟ್ ಏನೋ ಹೋಗ್ಬೇಕು ಪ್ರಾಡಕ್ಟ್ ಸೇಲ್ ಮಾಡ್ತಾ ಇದ್ದಾರೆ ಅಷ್ಟೇ. ಸೊ ದಯವಿಟ್ಟು ಯಾರೇ ಈ ತರ ಪದಾರ್ಥಗಳು ಬೇಕಿದ್ರೆ ಆದಷ್ಟು ಕಮ್ಮಿ ಬೆಲೆದೆ ತಗೊಳ್ಳಿ. ಯಾಕಂದ್ರೆ ಏನು ಡಿಫ್ರೆನ್ಸ್ ಇರಲ್ಲ ಇಂಜಿನಲ್ಲಾಗ್ಲಿ ಏನ್ರಲ್ಲಾಗ್ಲಿ, ಕರೆಕ್ಟ್ ಅಲ್ಲ ಸರ್? HP ಮಾತ್ರ. ಅದೇ HP ಒಂದ್ ಮಾತ್ರ, ಅದೇ ನಿಮ್ಗೆ ಎಷ್ಟು HP ಬೇಕು ಅದನ್ನ ತಗೊಬೇಕು. ಬಟ್ ನೀವು ಯಾವುದೇ ಕಂಪ್ನಿ 7 HP ತಗೊಂಡ್ರು ಎಲ್ಲ ಚೈನಾ ಇಂದನೇ ಬರೋದು, ಎಕ್ಸೆಪ್ಟ್ ನಾವ್ ಹೇಳ್ದಂತ 2 ಬ್ರ್ಯಾಂಡ್ ಬಿತ್ತಿ. ಸೊ ಪ್ರತಿಯೊಬ್ರು ಆದಷ್ಟು ಕಮ್ಮಿ ಬೆಲೆಗೆ ತಗೊಳ್ಳಿ ರೈತ ಮಿತ್ರ. ಸೊ ನಾನು ಹಳೆ ನನ್ನ ಬ್ರಷ್ ಕಟರ್ ವಿಡಿಯೋದಲ್ಲಿ ಹೇಳಿದ್ದೇನೆ, ಪ್ರತಿಯೊಂದು ಚೈನಾ ಇಂದನೇ ಬರೋದು. ಪ್ರತಿಯೊಬ್ರು ರೈತರು ಸುಮ್ಮನೆ ಆ ಬ್ರ್ಯಾಂಡ್ ಈ ಬ್ರ್ಯಾಂಡ್ ಅಂತ ದಯವಿಟ್ಟು ಇನ್ನು ಹೆಚ್ಚಾಗಿ ದುಡ್ಡು ಕೊಡಬೇಡಿ. ಅದರ್ ದೆನ್ ಹೋಂಡಾ, ಸ್ಟೆಲ್ತ್, ಈ 2 ಕಂಪ್ನಿ ಬಿಟ್ಟು ಮಿಕ್ಕಿದ್ ನೀವು ಯಾವುದೇ ತಗೊಳ್ಳಿ ಪ್ರತಿಯೊಂದು ಚೈನಾ ಇಂದನೇ ಬರೋದು. ಸೊ ಸಾರ್ ಅವ್ರು ಹೇಳಿರೋ ಹತ್ರ ಇದು ಕಮ್ಮಿಗೆ ಸಿಗ್ತಾ ಇದೆ ಅಷ್ಟೇ, ಅದಕ್ಕಾಗಿ ಈ ಬ್ರ್ಯಾಂಡ್ ಹೆಸರು ಹೇಳ್ತಾ ಇದೀವಿ ನಾವು. ಯಾವುದೇ ರೀತಿಯಾದ ಯಾವುದೇ ಬ್ರ್ಯಾಂಡ್ ಪ್ರಮೋಷನ್ ಮಾಡ್ತಾ ಇಲ್ಲ ನಾವು. ಇದು ಮಾಡ್ತಾ ಇರೋದು ಏನಂದ್ರೆ ರೈತರಿಗೆ ಕಮ್ಮಿ ಬೆಲೆಯಲ್ಲಿ ಒಳ್ಳೆ ಪದಾರ್ಥ ಸಿಕ್ಲಿ ಅನ್ನೋ ಒಂದೇ ಒಂದು ಉದ್ದೇಶದಿಂದ. ಸೊ ಇದ್ರದ್ದು ಎಲ್ಲ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕ್ತೀನಿ. ಸೊ ಇನ್ನೂ ಹೆಚ್ಚೆಚ್ಚು ಈ ತರ ರೈತರಿಗೆ ಹೆಲ್ಪ್ ಆಗುವಂತ ಒಂದಷ್ಟು ವಿಡಿಯೋಸ್ನ ತಗೊಂಡು ಮತ್ತೆ ನಿಮ್ ಮುಂದೆ ಬರ್ತೀನಿ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗ ಬದುಕು ಚಾನಲ್ಗೆ ಇಂದ ಹೃದಯಪೂರ್ವಕ ವಂದನೆಗಳು, ಧನ್ಯವಾದಗಳು.